ಇನ್ನು ಯತೀಂದ್ರ ಆಯಿತು, ಈಗ ರಾಜೇಂದ್ರ ರಾಜಣ್ಣ ಸರದಿ. DCM DK ಶಿವಕುಮಾರ್ ವಿರುದ್ಧ ಒಂದಾಯ್ತ ವಿರೋಧಿ ಬಣ ಅನ್ನುವಂಥದ್ದು. ಸತೀಶ್ ಜಾರಕಿಹೊಳಿ CM ಆಗಲಿ ಅಂತ ನಮಗೂ ಆಸೆ ಇದೆ. ಅಹಿಂದ ನಾಯಕರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಯಾರು ತಾನೇ ಅದನ್ನು ವಿರೋಧಿಸ್ತಾರೆ. ಆದರೆ ಹೈಕಮಾಂಡ್ಗಿಂತ ಇಲ್ಲಿ ಯಾರೂ ಪವರ್ಫುಲ್ ಅಲ್ಲ. ಮುಂದಿನ ದಿನಗಳಲ್ಲಿ ಸತೀಶ್ ಮುಖ್ಯಮಂತ್ರಿ ಆಗಲಿ, ಅವರು CM ಆಗಲಿ ಅಂತ ನಮಗೂ ಆಸೆ ಇದೆ. ಆದರೆ ಯತೀಂದ್ರ ತಮ್ಮ ಅಭಿಪ್ರಾಯ ಹೇಳಿದ್ದಾರೆ, ಅದು ತಪ್ಪಲ್ಲ. ಸತೀಶ್ ಜಾರಕಿಹೊಳಿ ನಾಯಕತ್ವ ಪ್ರಸ್ತಾಪ ಅದು ಅವರ ತೀರಾ ವೈಯಕ್ತಿಕ ಮಾತಾಡಲೇಬಾರ್ದ. ಹಾಗಿದ್ರೆ ಅವರ ಅಭಿಪ್ರಾಯ ಹೇಳಿದ್ದಾರೆ ಅಷ್ಟೇ. ಅವರೇನು ಈಗಲೇ ಆಗ್ತಾರೆ ಅಥವಾ ನಾವು ಮಾಡ್ತಾ ಇದ್ದೀವಿ ಅಂತಲೂ ಹೇಳಿಲ್ಲ. ಬೆಂಗಳೂರಲ್ಲಿ MLC ರಾಜೇಂದ್ರ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಏನು ತಂದೆ ಆದ ನಂತರ ರಾಜಕೀಯವಾಗಿ ಮುಖ್ಯಮಂತ್ರಿಗಳಾಗಿ ಸತೀಶ್ ಜಾರಕಿಹೊಳಿ ಹೆಸರನ್ನು ಏನು ಪ್ರಸ್ತಾಪ ಮಾಡಿದ್ದಾರೆ ಅದು ಅವರ ವೈಯಕ್ತಿಕ. ಅವರು ಮುಂದೆ ಅಹಿಂದ ನಾಯಕರು ಮತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದು ಸಿದ್ದರಾಮಯ್ಯ ಆದ ನಂತರ 2 ವರ್ಷ ಆದ್ಮೇಲೆ ಇದು ನಾಳೆನೇ ಆಗ್ತಾರೆ ಅಂತ ಮುಂದೆ ಬರುವಂತ ಚುನಾವಣೆಯಲ್ಲಿ 2028ಕ್ಕೆ ಸತೀಶ್ ಜಾರಕಿಹೊಳಿ ಆಗಲಿ ಅನ್ನೋ ಭಾವನೆ ಹೇಳಿದ್ರು. ಅದೇ ರೀತಿ ಸತೀಶ್ ಅವರು ಹೇಳಿದಾರಲ್ಲ, ಈ ಟರ್ಮಲ್ಲಿ ನಾನೇನಿಲ್ಲ 2028ಕ್ಕೆ ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಆಗಿರ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂಥದ್ದು. ಆ ಒಂದು ದೃಷ್ಟಿ ಹಿಡ್ಕೊಂಡು ಯತೀಂದ್ರ ಅವರು ಹೇಳಿರ್ಬೋದು ಅಂತ. ಯತೀಂದ್ರ ಸಿದ್ದರಾಮಯ್ಯ ಏನು ತಂದೆ ಆದ ನಂತರ ರಾಜಕೀಯವಾಗಿ ಮುಖ್ಯಮಂತ್ರಿಗಳಾಗಿ ಸತೀಶ್ ಜಾರಕಿಹೊಳಿ ಹೆಸರನ್ನು ಏನು ಪ್ರಸ್ತಾಪ ಮಾಡಿದ್ದಾರೆ ಅದು ಅವರ ವೈಯಕ್ತಿಕ. ಅವರು ಮುಂದೆ ಇನ್ನು ಯತೀಂದ್ರ ವಿರುದ್ಧ ಕೆರಳಿದ್ದಾರೆ DKC ಬಣ. DCM DK ಶಿವಕುಮಾರ್ ಬಣ ಇದೀಗ ಕೆರಳಿ ಕೆಂಡಾಮಂಡಲವಾಗಿದ್ದಾರೆ ಸತೀಶ್ ನಾಯಕತ್ವ ಹೇಳಿಕೆ ವಿಚಾರಕ್ಕೆ. ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಶಿಸ್ತನ್ನು ಪಾಲಿಸಬೇಕು. ಬೆಂಗಳೂರಿನಲ್ಲಿ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿದ್ದಾರೆ, ನಮ್ಮದು ಶಿಸ್ತಿನ ಪಕ್ಷ, ಈ ರೀತಿಯ ಹೇಳಿಕೆ ಸರಿ ಅಲ್ಲ. ಈ ರೀತಿ ಹೇಳಿಕೆ ಕೊಟ್ಟು ಯಾರೂ ಕೂಡ ಚಿಕ್ಕವರಾಗಬಾರದು. ಜವಾಬ್ದಾರಿ ಸ್ಥಾನದಲ್ಲಿದ್ದು ಜನರ ಕೆಲಸ ಮಾಡಬೇಕು ಅಂತ ಟಾಂಗ್ ಕೊಟ್ಟಿದ್ದಾರೆ. DK ಶಿವಕುಮಾರ್ ಎಲ್ಲರನ್ನೂ ಒಗ್ಗಟ್ಟಾಗಿ ಕರೆದೊಯ್ತಾ ಇದ್ದಾರೆ. ಹಾಗಾಗಿ ನಾಯಕತ್ವದ ಹೇಳಿಕೆಯಿಂದ ಜನರಲ್ಲಿ ಗೊಂದಲ ಮೂಡುತ್ತೆ ಅಂತ ಹೇಳಿದ್ದಾರೆ. ನಾವೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಜನರ ಅಪೇಕ್ಷೆಯಂತೆ ಕೆಲಸ ಮಾಡೋಂಥದ್ದು ಚಿಂತನೆ ಮಾತ್ರ ಇಟ್ಕೋಬೇಕು ಅಂತ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ. ಯಾವುದೇ ಕಾರಣಕ್ಕೂ ನಾವೆಲ್ಲ ಇದರಲ್ಲಿ ಚಿಕ್ಕವರಾಗಬಾರ್ದು. ಈ ಥರ ಎಲ್ಲ ಹೇಳಿಕೆಗಳು ಕೊಟ್ಟು ಕಾಂಗ್ರೆಸ್ ಪಕ್ಷ ಸುಭದ್ರವಾಗಿದೆ. ಜನರ ಒಂದು ಸಮಸ್ಯೆಗಳನ್ನ ಯಾವ ರೀತಿ ನಾವು ಪರಿಹಾರ ಕೊಡೋಂಥದ್ರ ಬಗ್ಗೆ ಹೆಚ್ಚಿನ ಒಂದು ಗಮನ ಹರಿಸ್ಬೇಕು ಅಂತ ನಾನು ಹೇಳ್ತೇನೆ. ಹೈಕಮಾಂಡ್, ನಮ್ಮ ಪಾರ್ಟಿ ಹೈಕಮಾಂಡಿನ ಪಾರ್ಟಿ, ಒಂದು ಶಿಸ್ತುಬದ್ಧತೆ ಪಾರ್ಟಿ. ಎಲ್ಲೋ ಒಂದ್ ಕಡೆ ಹೇಳಿಕೆಗಳು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಅದನ್ನ ಅವರು ಅರ್ಥ ಮಾಡ್ಕೋತಾರೆ ಅಂತ ನಾನು ಭಾವಿಸ್ತೇನೆ. ಎಲ್ಲರೂ ಎಲ್ಲಾವುದು ವಿಚಾರ